ಇಂದಿನ ಸ್ಪರ್ಧಾತ್ಮಕ ಯುಗದಲ್ಲಿ ಉದ್ಯೋಗದ ಜೊತೆಗೆ ನಿರಂತರವಾಗಿ ಹೊಸ ವಿಚಾರಗಳನ್ನು ಅಧ್ಯಯನ ನಡೆಸಿದಾಗ ಮಾತ್ರ ಜೀವನದಲ್ಲಿ ಹೆಚ್ಚು ಯಶಸ್ವಿ ಸಾಧಿಸಲು ಸಾಧ್ಯವಾಗುತ್ತೆ ಎಂದು ವಲಯ ಅರಣ್ಯ ಅಧಿಕಾರಿ ಕಿರಣ್ ಕುಮಾರ್ ಅಭಿಪ್ರಾಯಪಟ್ಟರು. ಪಿರಿಯಾಪಟ್ಟಣ ಪ್ರಾದೇಶಿಕ ಅರಣ್ಯ ವಲಯ ಕಚೇರಿಯಲ್ಲಿ ಸರಳವಾಗಿ ಆಯೋಜಿಸಿದ್ದ ಬೀಳ್ಕೊಡುಗೆ ಸಮಾರಂಭದಲ್ಲಿ ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಅವರು, ಪಿರಿಯಾಪಟ್ಟಣ ವಲಯ ಅರಣ್ಯ ಅಧಿಕಾರಿ ಹುದ್ದೆಯಿಂದ ಈಗ ಹಾಸನ ಜಿಲ್ಲೆ ಸಾಮಾಜಿಕ ಅರಣ್ಯ ಸಂರಕ್ಷಣಾಧಿಕಾರಿಯಾಗಿ ಬಡ್ತಿ ಪಡೆದು ಹೋಗುತ್ತಿದ್ದೇನೆ. ಕಳೆದ 2 ವರ್ಷಗಳಿಂದ ಪಿರಿಯಾಪಟ್ಟಣದಲ್ಲಿ ಕರ್ತವ್ಯ ನಿರ್ವಹಿಸಲು ಸಹಕಾರ ನೀಡಿದ್ದ ಎಲ್ಲ ಸಿಬ್ಬಂದಿಗಳಿಗೆ ಹಾಗೂ ನನ್ನನ್ನು ಕರೆದು ಸನ್ಮಾನಿಸಿದ್ದಕ್ಕೆ ಎಲ್ಲರಿಗೂ ಅಭಿನಂದನೆ ಸಲ್ಲಿಸುತ್ತೇನೆ ಎಂದರು. ಎಲ್ಲೋ ಡಲ್ ಆಗ್ಬಿಡ್ತೀವಿ. ಈಗ ಒಂದು ಹೊಸ ಸೇರ್ಪಡೆ ಆದಾಗ ಹೊಸದಾಗಿ ಬಂದಿರ್ತಾರೆ, ಅಪಾಯಿಂಟ್ಮೆಂಟ್ ಆಗಿ ತುಂಬಾ ನಾಲೆಡ್ಜ್ ಇಟ್ಕೊಂಡು ಈ ಒಂದು ಹುದ್ದೆಗೆ ಬಂದಿರ್ತಾರೆ. ನಾವು ಅವ್ರ ಮುಂದೆ ಅವ್ರ ತಕ್ಕನಾಗಿರ್ಬೇಕು ಅಂದ್ರೆ ನಾವು ಅಪ್ಡೇಟ್ ಆಗ್ತಾ ಹೋಗ್ಬೇಕು. ಕೆಲವೊಂದು ಹೊಸ ವಿಷಯಗಳನ್ನ ಬುಕ್ ಓದೋದು, ಹೊಸ ಆರ್ಟಿಕಲ್ ಯಾವ್ದಾದ್ರು ಬಂತು ಅಂತ ಹೇಳಿದ್ರೆ, ಈಗ ನೋಡಿ, ಈಗ CRPC ಸುಮಾರು ಚೇಂಜಸ್ ಆಗಿದೆ, ಮತ್ತೆ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ ಅಲ್ಲಿ ತುಂಬಾ ಆಕ್ಟ್ಗಳು ಚೇಂಜಸ್ ಆಗಿದೆ, ಆಮೇಲೆ ಪ್ರೊಸೀಜರ್ ಸ್ವಲ್ಪ ಚೇಂಜಸ್ ಆಗಿದೆ, ಅವನ್ನೆಲ್ಲ ಅಪ್ಡೇಟ್ ಆಗ್ತಾ ಇರಬೇಕು. ಸೊ ಹಾಗಾಗಿ ನಾವು ಎಲ್ಲರೂ ಅಪ್ಡೇಟ್ ಆಗಬೇಕು. ಅದು ಒಬ್ಬರಿಗೆ ಸೀಮಿತ ಅಲ್ಲ, ಅದು ಲರ್ನಿಂಗ್ ಅನ್ನೋದು ದಿನನಿತ್ಯ ಆಗ್ತಾ ಇರಬೇಕು. ಮತ್ತೆ ನೀವೆಲ್ಲ ನನಗೆ ಬಹಳ ಪ್ರೀತಿ ತೋರಿಸಿದ್ರ, ನಾನು ಭಾರಿ ಆಭಾರಿ. ನೋಡಿ, ಏಜಸ್ ಅವ್ರಿಗೆ ನಾನು ಅವ್ರ ಜೊತೆ ಒಂದು 2 ವರ್ಷದಲ್ಲಿ ಒಂದು 4 ಸಲ ಈ ಸಲ ಮಾತಾಡ್ಸಿರ್ಬೋದು ಅಷ್ಟೇ. ಬಟ್ ಅಷ್ಟಕ್ಕೇನೆ ಪ್ರೀತಿ ಇಟ್ಕೊಂಡು ಬಂದು ನನಗೆ ಸನ್ಮಾನ ಮಾಡ್ತಿದ್ದಾರೆ ಅಂದ್ರೆ ಅವರಲ್ಲಿರುವಂತ ಒಂದು ಹೃದಯವಂತಿಕೆ ಅಂತ ಹೇಳ್ಬೋದು. ಯಾಕಂದ್ರೆ ನಾನು ಅವ್ರಿಗೆ ಏನೂ ಸಹಾಯ ಮಾಡಿಲ್ಲ. ಹೇಳ್ಬೇಕಂದ್ರೆ ನನ್ನ ರೇಂಜಲ್ಲಿ ಒಂದು ಸಹಾಯನೂ ಇವ್ರು ಮಾಡಿಲ್ಲ. 2 ವರ್ಷದಲ್ಲಿ ಒಂದು ಸಹಾಯನೂ ಮಾಡಿಲ್ಲ. ಆದ್ರೂ ಬಂದು ನನಗೆ ಸನ್ಮಾನ ಮಾಡ್ತಿದ್ರೆ ನನಗೆ ಬಹಳ ಒಂಥರ ಆಶ್ಚರ್ಯ ಮತ್ತೆ ಖುಷಿ ಆಯ್ತು. ನೋಡಪ್ಪ, ನಾವು ಅವ್ರಿಗೇನು ಸಹಾಯ ಮಾಡೋದಿದ್ರು ಬಂದು ನಮ್ಮ ಮೇಲೆ ಅಭಿಮಾನ ಇಟ್ಟು ಒಂದು ಇದು ಮಾಡ್ತಾರೆ. ಮತ್ತೆ ನೀವೆಲ್ಲ ವಾಚರ್ಸ್ಗಳು ನನಗೆ ಚೆನ್ನಾಗಿ ಕೆಲಸ ಮಾಡಿಕೊಟ್ಟಿದ್ದೀರಾ. ನನ್ನ ಅವಧಿಲಿ ನೀವಂತೂ ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ದೀರಾ. ನಾನು ಎಂದೂ ಮರೆಯೋದಿಲ್ಲ. ಯಾಕಂದ್ರೆ ಇಷ್ಟು ವರ್ಷ ಸರ್ವಿಸ್ ಅಲ್ಲಿ ಈ ಒಂದು ಪಿರಿಯಾಪಟ್ಟಣ ರೇಂಜು ನನಗೆ ಎಲ್ಲವನ್ನು ಕೊಟ್ಟಿದೆ. ನೆಮ್ಮದಿ ಮತ್ತೆ ಪ್ರಮೋಷನ್, ಆಮೇಲೆ ವೃತ್ತಿ ಜೀವನದಲ್ಲಿ ಕೆಲವೊಂದು ಮರೆಯಲಾಗದ ಇರ್ತದೆ, ಒಂದು ಪೀರಿಯಡ್ ಅಂತ ಇರುತ್ತೆ. ಅದು ನನಗೆ ಈ ಪಿರಿಯಾಪಟ್ಟಣ ಫಸ್ಟ್ ವೀರನಹಳ್ಳಿ, ಸೆಕೆಂಡ್ ಫೇಸ್ ಬಂದ್ರೆ ನನಗೆ ನೆನಪಲ್ಲಿ ಉಳಿಯದೆ. ಮತ್ತೆ ಇಲ್ಲಿ ಬಂದಾಗ ನಾನು ಫ್ರೆಂಡ್ಸ್ಗಳನ್ನೂ ಪಡ್ಕೊಂಡೆ. ಆ್ಯಕ್ಚುಲಿ ನಾನು ಯಾರನ್ನೂ ಪಬ್ಲಿಕ್ ಅವ್ರನ್ನ ಫ್ರೆಂಡ್ಸ್ ಮಾಡ್ಕೊಳ್ತಾ ಇರಲಿಲ್ಲ. ನನಗೆ ಅಂತ ಕಂಫರ್ಟ್ ಝೋನ್ ಇರ್ತೇ ಇರಲಿಲ್ಲ. ನಾನು ಕೊಡಗಲ್ಲಿ ಕೆಲಸ ಮಾಡಿದ್ರು ನಾನು ಒಬ್ಬರೂ ಪಬ್ಲಿಕ್ ಫ್ರೆಂಡ್ಸ್ ಇರಲಿಲ್ಲ. ಬಟ್ ಆದರೆ ಪಿರಿಯಾಪಟ್ಟಣ ಬಂದಾಗ ನನಗೆ ಈ ಒಂದು ಹುದ್ದೆಯಲ್ಲಿ ಸ್ನೇಹನೂ ಪಡ್ಕೊಂಡೆ. ಯಾಕಂದ್ರೆ ಒಳ್ಳೆ ಸ್ನೇಹಿತರುಗಳು, ಅವ್ರು ಎಂದೂ ನನಗೆ ಸಪೋರ್ಟಿವ್ ಆಗಿರ್ತಿದ್ರು ಅಂತ ಹೇಳಿದ್ರೆ